ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ. ಅದು ನಂದಿಗಿರಿಧಾಮಕ್ಕೂ ಈ ಪ್ರೇಮಿಗಳಿಗೂ ಒಂಥರ ಅದೇನೋ ಅವಿನಾಭಾವ ನಂಟು. ಇನ್ನು ಪ್ರೇಮಿಗಳ ದಿನ ಅಂತೇಳಿ ಪ್ರೇಮಿಗಳು ಯಾವಾಗಲೂ ನಂದಿಗಿರಿಧಾಮಕ್ಕೆ ಆಗಮಿಸಿ ಇಲ್ಲಿ ತಮ್ಮ ಒಂದು ಪ್ರೇಮ ಆಲಿಂಗನ ಮಾಡ್ಕೊಳ್ತಾ ಇದ್ರು. ಆದರೆ ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇದೇ ಪ್ರಥಮ ಬಾರಿಗೆ ನಂದಿಗಿರಿಧಾಮಕ್ಕೆ ಒಂದು ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ನಿರ್ಬಂಧ ವಿಧಿಸಿದೆ. ನೋಡಿ, ನಾನು ನೋಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ತಾಲೂಕು ನಂದಿಗಿರಿಧಾಮದ ಏನೊಂದು ಗೇಟ್ ವೇ ಅಂತಲೇ ಹೇಳ್ತೀವಿ. ಈ ಒಂದು ಇಲ್ಲಿಂದನೇ ಒಂದು ಪ್ರತಿಯೊಬ್ಬ ಪ್ರವಾಸಿಗರು ನಂದಿ ಬೆಟ್ಟದ ಮೇಲೆ ಹೋಗಬೇಕು. ಆದರೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಒಂದು ನಿರ್ಬಂಧ ಅಂದರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ಸಂಪೂರ್ಣವಾಗಿ ನಂದಿಗಿರಿಧಾಮ ಒಂದು ಬಂದ್ ಮಾಡಿದ್ದಾರೆ. ಈ ಬಂದ್ ಹಿನ್ನೆಲೆಯಲ್ಲಿ ನೋಡಿ, ನಾವು ನೋಡ್ತಾ ಇದ್ದೀವಿ ಬೈಕ್ಗಳು, ಕಾರುಗಳು, ಆಟೋಗಳಲ್ಲಿ ಮನೆಯಿಂದ ಪ್ರವಾಸಿಗರಿರ್ಬೋದು ಮತ್ತು ಪ್ರೇಮಿಗಳಿರ್ಬೋದು ಮತ್ತು ದಂಪತಿಗಳು ಈಗಾಗಲೇ ಒಂದು ಗಿರಿಧಾಮಕ್ಕೆ ಬರಬೇಕು ಮತ್ತು ಬೆಳಂಬೆಳಗ್ಗೆ ಪ್ರಕೃತಿ ಒಂದು ಸೌಂದರ್ಯದ ಮಧ್ಯೆ ಗಿರಿಧಾಮದಲ್ಲಿ ಕೆಲವು ಕಾಲ ಕಳಿಬೇಕು ಅಂತೇಳಿ ಗಿರಿಧಾಮಕ್ಕೆ ಬರ್ತಾಯಿದ್ರು. ಆದರೆ ಇಲ್ಲಿ ಬಂದ್ ನೋಡಿದ ಸಂದರ್ಭದಲ್ಲಿ ಇಲ್ಲಿ ಗೇಟನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಇದರಿಂದ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಹೋಗ್ತಕ್ಕಂಥ ಒಂದು ಪ್ರಮೇಯ ಸಹ ಆಗ್ತಾಯಿದೆ. ನೋಡಿ, ನಾವು ನೋಡ್ತಾ ಇದ್ದೀವಿ ಬೈಕ್ಗಳಿರ್ಬೋದು, ಕಾರುಗಳಿರ್ಬೋದು ಮತ್ತು ಆಟೋಗಳಲ್ಲಿ ಜನ ಬಂದಿದ್ದಾರೆ. ಬಂದರೆ ಇಲ್ಲಿ ನೋಡಿದ್ರೆ ಗೇಟ್ ಬಂದಾಗಿದೆ. ಹಾಗಾಗಿ ಈ ನಂದಿ ಬೆಟ್ಟಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಬೇರೆ ಕಡೆ ಹೋಗೋದಕ್ಕೆ ಪ್ಲ್ಯಾನ್ಗಳನ್ನು ಮಾಡ್ಕೊತಾ ಇದ್ದಾರೆ. ವಿಶೇಷವಾಗಿ ನಂದಿಗಿರಿಧಾಮ ಅಂತಂದರೆ ಒಂದು ಪ್ರೇಮಿಗಳು ಬರ್ತಾರೆ ಪ್ರತಿದಿನ. ಈ ಪ್ರೇಮಿಗಳಿಂದಲೇ ತುಂಬಿ ತುಳುಕ್ತಕ್ಕಂಥ ನಂದಿಗಿರಿಧಾಮದಲ್ಲಿ ಅದು ವಿಶೇಷವಾಗಿ ಪ್ರೇಮಿಗಳ ದಿನಾಚರಣೆ ಎಂದು ಇಲ್ಲಿ ಜೋಡಿಗಳು, ಕೆಲವರು ಭಗ್ನ ಪ್ರೇಮಿಗಳು ಈ ಹಿಂದೆ ಸುಸೈಡ್ ಅಟೆಂಪ್ಟ್ ಮಾಡಿದ್ದಿರ್ಬೋದು ಮತ್ತು ಆದಂಥ ಘಟನೆಗಳು ಇದೆ. ಇದರಿಂದ ಈ ರೀತಿಯ ಒಂದು ಅಹಿತಕರ ಘಟನೆಗಳು ಆಗದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇದೇ ಪ್ರಥಮ ಬಾರಿಗೆ ನಂದಿಗಿರಿಧಾಮಕ್ಕೆ ನಿರ್ಬಂಧ ವಿಧಿಸಿದೆ. ಇದರಿಂದ ಪ್ರೇಮಿಗಳು ಬಂದು ವಾಪಸ್ಸು ಹೋಗ್ತಾರೆ. ನೋಡಿ, ನಾವು ನೋಡ್ತಾ ಇದ್ದೀವಿ ತುಂಬ ಇಂಟ್ರೆಸ್ಟ್ ಆಗಿ ತುಂಬ ಕುತೂಹಲದಿಂದ ಗಿರಿಧಾಮಕ್ಕೆ ಬಂದಿದ್ದಾರೆ. ಅದು ಗಿರಿಧಾಮದ ಒಂದು ಗೇಟ್ ಬಂದ್ ಮಾಡಿ ಪೊಲೀಸರು ಬಂದೋಬಸ್ತ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಬಂದದಾರಿಗೆ ಸುಂಕ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ಸಹ ವಾಪಸ್ ಹೋಗ್ತಾ ಇದ್ದಾರೆ. ಹಾಗಾಗಿ ಇದೇನೋ ಬೆಳ್ಳಂಬೆಳಗ್ಗೆ ಹೊತ್ತು ಪ್ರೇಮ ನಿವೇದನೆ ಮಾಡ್ಕೊಳ್ಳೋಕ್ಕೆ ಬಂದವರು ನಿರಾಸೆಯಾಗಿ ವಾಪಸ್ ಹೋಗ್ತಾ ಇರೋದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.